ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಶಿ ಮತ್ತು ನಕ್ಷತ್ರ. ನಾನು ಸಂಗೀತ. ಇವತ್ತಿನ ಟಾಪಿಕ್ ಏನು ಅಂತಂತಂದ್ರೆ, ಸೂರ್ಯ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಶುರು ಆಗಿದೆ ಮೇ 15ನೇ ತಾರೀಕಿಂದ. ಇದು ಎಷ್ಟು ದಿನದವರೆಗೂ ಇರುತ್ತೆ ಅಂತಂದ್ರೆ, ಮುಂದಿನ ತಿಂಗಳು ಜೂನ್ 15ವರೆಗೂ ವೃಷಭ ರಾಶಿಲೇ ಸೂರ್ಯ ಸಂಚಾರದಲ್ಲಿರುತ್ತೆ. ಸೊ ಅದು ಗೋಚಾರದ ಫಲ ತಿಳ್ಕೊಳ್ಳೋಣ. ಸೊ ಈ ತಿಂಗಳು ಅಧಿಕ ಮಾಸನೂ ಸ್ಟಾರ್ಟ್ ಆಗಿದೆ 17ನೇ ತಾರೀಕಿಂದ, ಮೇ 17ರಿಂದ. ಸೊ ಏನೇನೋ ಅಧಿಕ ಮಾಸದಲ್ಲಿ ಅದು ತಗೋಬಾರ್ದು ಇದು ತಗೋಬಾರ್ದು ಅಂತ ಏನೇನೋ ಹೇಳ್ತಾರೆ, ಅದೆಲ್ಲ ಮೂಢನಂಬಿಕೆ, ಅವೆಲ್ಲ ಬಿಲೀವ್ ಮಾಡಕ್ ಹೋಗ್ಬೇಡಿ. ಈ ಗೋಚಾರದ ಫಲ ಅನ್ವಯಿಸೋದು ಯಾರು ಗೆ ಸೂರ್ಯ ದಶ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರುತ್ತೆ ಅವ್ರಿಗೆ ಮಾತ್ರ ಈ ಗೋಚಾರದ ಫಲ ಎಫೆಕ್ಟ್ ಆಗೋದು, ಅಪ್ಲೈ ಆಗೋದು, ಎಲ್ರಿಗೂ ಅಲ್ಲ. ಸೊ ದಯವಿಟ್ಟು ನಿಮ್ಮ ಲಗ್ನಗಳು ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಚೆಕ್ ಮಾಡಿಕೊಂಡು ನಿಮ್ಮ ಲಗ್ನದ ಪ್ರಕಾರ, ನಾನು ಹೇಳೋದು ಲಗ್ನದ ಪ್ರಕಾರನೇ, ರಾಶಿ ಪ್ರಕಾರ ಅಲ್ಲ, ಲಗ್ನದ ಪ್ರಕಾರ ಏನು ನಿಮ್ಗೆ ಗೋಚಾರದ ಫಲ ಅನ್ನೋದನ್ನ ನೀವು ತಿಳ್ಕೊಬೋದು. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೇಷ ಲಗ್ನದವ್ರಿಗೆ. ಸೊ ಮೇಷ ಲಗ್ನದವ್ರಿಗೆ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿದೆ, ಕ್ರಿಯೇಟಿವಿಟಿ ಆಗಿರ್ತಾರೆ, ಕ್ರಿಯೇಟಿವ್ ಆಗಿರ್ತಾರೆ. ಸೊ ಅವ್ರಿಗೆ ತುಂಬ ಚೆನ್ನಾಗಿದೆ. ಸೊ ಜಾಬಲ್ಲಿರೋರ್ಗೂ ಉತ್ತಮವಾಗಿರುತ್ತೆ. ಸೊ ಮ್ಯಾರೇಜು ಚೆನ್ನಾಗಿರುತ್ತೆ. ಲವ್ ಮ್ಯಾರೇಜು ಅಲ್ಲಿ ಯಾರು ಲವ್ ಮಾಡೋರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೇನಾದರೂ ಈ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ದಯವಿಟ್ಟು ಟ್ರೈ ಮಾಡಿ. ಫ್ಯಾಮಿಲಿನಲ್ಲಿ ನಿಮಗೆ ಒಪ್ಪಿಗೆ ಸಿಗುತ್ತೆ, ಈಸಿಯಾಗಿ ಮದುವೆ ಆಗೋ ಚಾನ್ಸಸ್ಸು ಸಕ್ಸಸ್ಸು 100% ಇದೆ. ಹೆಲ್ತ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದು ನೀವು ಫುಡ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ನೋಡ್ಕೋಬೇಕು. ಹೆಲ್ತಲ್ಲಿ ಮಾತ್ರ ಒಂಚೂರು ನಿಮಗೆ ಸಮಸ್ಯೆ ಆಗಿದೆ ಬಿಕಾಸ್ ಆಫ್ ಫುಡ್. ಸೊ ಮನಿ ಫ್ಲೋ ಚೆನ್ನಾಗಿರುತ್ತೆ. ಸೊ ಓವರ್ ಆಲ್ ಮೇಷ ಲಗ್ನದವ್ರಿಗೆ ಚೆನ್ನಾಗಿದೆ. ಸೊ ಇನ್ನು ನೆಕ್ಸ್ಟು ವೃಷಭ ಲಗ್ನದಲ್ಲಿ ನೋಡ್ಕೊಳ್ಳೋಣ. ವೃಷಭ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸೂರ್ಯ, ಸೊ ಸೆಲ್ಫ್ ಎಫರ್ಟ್ ಹಾಕೋ ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ. ಸೆಲ್ಫ್ ಎಫರ್ಟ್ ಹಾಕಬೇಕು ಸ್ಟೂಡೆಂಟ್ಸು. ಹಾಗೂ ಜಾಬ್ ಬಂದು ಮೀಡಿಯಮ್ ಆಗಿರುತ್ತೆ. ಜಾಬು ವೆರಿ ಹೈ ಹೋಗಲ್ಲ, ಇಲ್ಲ ಲೋ ಪ್ರೊಫೈಲ್ಗೂ ಹೋಗೋದಿಲ್ಲ ಕೆಲಸ ಮಾಡೋರಿಗೆ. ಸೊ ಅವ್ರಿಗೇನು ಸಮಸ್ಯೆ ಇಲ್ಲ. ಸೊ ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರಾಫಿಟ್ ಕಮ್ಮಿ ಆಗುತ್ತೆ. ಸೊ ಈ ರಿಯಲ್ ಎಸ್ಟೇಟಲ್ಲಿ ಇರೋರಿಗೆ ಪರವಾಗಿಲ್ಲ ಅವ್ರಿಗೆ, ಆದರೆ ಬೇರೆ ಬಿಸ್ನೆಸ್ ಮಾಡೋರಿಗೆ ಹೆಚ್ಚಿಗೆ ಪ್ರಾಫಿಟ್ ಅಂತನೂ ಇಲ್ಲ, ಅಥವಾ ತುಂಬ ಲಾಸ್ ಅಂತನೂ ಇಲ್ಲ. ಸೊ ಮೀಡಿಯಮ್ ಫ್ಲೋನಲ್ಲಿರುತ್ತೆ. ಇನ್ನು ನೆಕ್ಸ್ಟು ಮ್ಯಾರೇಜ್ ಅಂತ ಬಂದಾಗ, ಈಗ ಆಲ್ರೆಡಿ ಮ್ಯಾರಿಡ್ ಆಗಿರೋ ಕಪಲ್ಸ್ಗಳಲ್ಲಿ ಏನಾದರೂ ಈ ಸೂರ್ಯ ಭುಕ್ತಿ ಅಂತರ್ಭುಕ್ತಿ ದಶಾನಲ್ಲಿ ನಡೀತಾ ಇದ್ರೆ ಅವ್ರಿಗೆ, ಯಾರಿಗೆ ನಡೀತಾ ಇರುತ್ತೋ ಗಂಡ ಅಥವಾ ಹೆಂಡತಿಗೆ, ಅವರು ಐಸೋಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಮೆಡಿಟೇಷನ್ ಮಾಡಿ. ಸೊ ಆ ಮೈಂಡ್ ಸೆಟ್ ನಿಮಗೆ ಕಮ್ಮಿ ಆಗುತ್ತೆ, ಐಸೋಲೇಷನ್ ಆಗೋ ಮೈಂಡ್ ಸೆಟ್ ನಿಮಗೆ ಕಮ್ಮಿ ಆಗುತ್ತೆ. ಯಾಕಂತಂತಂದ್ರೆ ಐಸೋಲೇಷನ್ ಆದಾಗ ಸೊ ಅಪೋಸಿಟಿಂದ ನಿಮಗೆ ಪ್ರಶ್ನೆಗಳು ಬಂದಾಗ ನಿಮಗೆ ಮೂಡ್ ಕೆಟ್ಟಿ ಫೈಟಿಂಗ್ ಮಾಡೋದು ಅಥವಾ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಎಲ್ಲ ಮಾಡ್ತೀರಾ. ಸೊ ಅದರಿಂದ ಮೆಡಿಟೇಷನ್ ಮಾಡಿ ಆದಷ್ಟು ಮಾತಿನ ಚಕಮಕಿಗೆ ಹೋಗಕ್ಕೆ ಹೋಗಬೇಡಿ. ಸೊ ಇನ್ನು ಹೊಸ ರಿಲೇಷನ್ಶಿಪ್ ಏನಾದರೂ ಹೊಸ ಸಂಬಂಧಗಳು ನೋಡ್ತಾ ಇದ್ರೆ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಜೂನ್ 15ರವರೆಗೂ ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಹೊಸ ಸಂಬಂಧ ಬೇಡ ಅಂತ ಸದ್ಯಕ್ಕೆ. ಸೊ ಲಾಂಗ್ ಟರ್ಮ್ ಡಿಸೀಸ್ ಏನಾದರೂ ಇತ್ತು ಅಂತಂತಂದ್ರೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇವಾಗ. ಸೊ ಲಾಂಗ್ ಟರ್ಮ್ ಡಿಸೀಸ್ ಇರೋರು ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ. ಈಗ ಆಲ್ರೆಡಿ ಯಾರಿಗೆ ಸಮಸ್ಯೆ ಇದೆ, ಏನಾದರೂ ತುಂಬ ಒಂದು 5-10 ವರ್ಷದಿಂದ ಮೆಡಿಸಿನ್ಸ್ ತಗೋತಾ ಇದ್ದಾರೆ ಪರ್ಟಿಕ್ಯುಲರ್ ಒಂದು ಕಾಯಿಲೆಗೆ, ಸೊ ಅದು ಉಲ್ಬಣ ಆಗೋ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ. ಮನಿ ಸ್ವಲ್ಪ ನಿಮಗೆ ಅಷ್ಟೊಂದು ಹೈ ಇರಲ್ಲ, ಲೋನು ಇರಲ್ಲ. ಕೆಲವು ಈ ಒಂದು ತಿಂಗಳಲ್ಲಿ ನಿಮಗೆ ಮೀಡಿಯಮ್ಮು ಆಗ್ಬೋದು, ಲೆಸ್ಸು ಆಗ್ಬೋದು. ಸೊ ಅದ್ರ ಬಗ್ಗೆ ನೀವು ಪ್ರಿಕಾಷನ್ಸ್ ತಗೊಳ್ಳಿ. ಮನಿ ಮ್ಯಾಟ್ರಲ್ಲೂ ಸ್ವಲ್ಪ ಪ್ರಿಕಾಷನ್ಸ್ ತಗೊಳ್ಳಿ. ಸೊ ಇನ್ನು ನೆಕ್ಸ್ಟು ಮಿಥುನ ಲಗ್ನಕ್ಕೆ ಹೋಗೋಣ. ಸೊ ಮಿಥುನ ಲಗ್ನದವ್ರಿಗೆ ಸ್ಟೂಡೆಂಟ್ಸ್ಗೆ ಹಿನ್ನಡೆ ಆಗುತ್ತೆ. ಅವ್ರಿಗೇನು ಈ ಮೆಡಿಕಲ್ಲು ಇಂಜಿನಿಯರಿಂಗ್ ಹೋಗೋರಿಗೆ ಸ್ವಲ್ಪ ಸಕ್ಸಸ್ ಇದೆ. ಇನ್ನು ನೆಕ್ಸ್ಟ್ ಬೇರೆ PUC ಆದಮೇಲೆ ಕೆಲವರು ಕನ್ಫ್ಯೂಷನ್ಸಲ್ಲಿ ಬಿದ್ದೋಗ್ಬಿಡ್ತಾರೆ.
ಈ ಕಮ್ಮಿ ಪರ್ಸೆಂಟೇಜ್ ಅಥವಾ ಕಮ್ಮಿ ನಂಬರ್ ಇರೋರಿಗೆ ಕನ್ಫ್ಯೂಷನ್ಸ್ ಬಿದ್ದೋಗ್ಬಿಡ್ತಾರೆ. ಸ್ವಲ್ಪ ಇಮಿಡಿಯೇಟ್ ಆಗಿ ನಿರ್ಧಾರಗಳು ತೊಗೊಳಕ್ ಹೋಗ್ಬೇಡಿ. ಸೊ ದೂರದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸ್ಟೂಡೆಂಟ್ಸು. ಇನ್ನು ಜಾಬು ನಿಮಗೆ ಒಂಥರ ಪ್ರೆಷರ್ ಅನಿಸ್ತಾ ಇರುತ್ತೆ, ಅಥವಾ ನಾವು ಜಾಬ್ ಬಿಟ್ಬಿಡ್ಬೇಕು ಅನ್ಸುತ್ತೆ. ಈ ಬಿಸ್ನೆಸ್ಸು ಮಾತಿನ ಚಕಮಕಿಯಿಂದ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ದಯವಿಟ್ಟು ಮಾತು ಮೇಲೆ ಗಮನ ಕೊಟ್ಟು ಸ್ವಲ್ಪ ಮಾತಿನಲ್ಲಿ ಗಮನ ಕೊಡಿ. ಏನು ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಿ. ಸೊ ಮದುವೆ ಆಲ್ರೆಡಿ ಮ್ಯಾರಿಡ್ ಕಪಲ್ಸಲ್ಲಿ ಯಾರಾದರೂ ಡೈವರ್ಸ್ಗೆ ಅಪ್ಲೈ ಮಾಡಿದರೆ, ಸೊ ಅವರಿಗೆ ಏನಾದರೂ ಸೂರ್ಯ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಡೈವರ್ಸ್ ಆಗುತ್ತೆ. ಹೊಸ ಪ್ರಪೋಸಲ್ ಏನಾದರೂ ಇದ್ದರೆ, ಮ್ಯಾರೇಜ್ ಪ್ರಪೋಸಲ್ಲು ದಯವಿಟ್ಟು ಒಂದು ಜೂನ್ 15ವರೆಗೂ ಮುಂದೂಡಿ, ಬೇಡ ಜೂನ್ 15ನೇ ತಾರೀಕು ಆದಮೇಲೆ ಕಂಟಿನ್ಯೂ ಮಾಡಿ. ಮೆಡಿಕೇಶನ್ನು ಸ್ವಲ್ಪ ವರ್ಕ್ ಆಗಲ್ಲ ಮಿಥುನ ಲಗ್ನದವ್ರಿಗೆ. ಯಾರಾದರೂ ಹಳೆ ಲಾಂಗ್ ಟರ್ಮ್ ಡಿಸೀಸ್, ಫಸ್ಟೇ ಡಿಸೀಸ್ ಇರೋರು ಮೆಡಿಕೇಶನ್ಸ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಮೆಡಿಕೇಶನ್ ವರ್ಕ್ ಆಗಲ್ಲ. ಆ ವರ್ಕ್ ಆಗಬೇಕು ನಿಮಗೆ ಮೆಡಿಕೇಶನ್ನು ಅಂತಂತಂದರೆ ಮೆಡಿಟೇಷನ್ ಮಾಡಿ, ಸ್ವಲ್ಪ ಯೋಗ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಈ ವಯಸ್ಸಾದವರಾದರೆ, ಜಾಸ್ತಿ ವಯಸ್ಸಾದವರಾದರೆ ಸ್ವಲ್ಪ ವಾಕ್ ಮಾಡೋದು, ಆ ಥರ ರೂಟೀನಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚಿಗೆ ವಾಕ್ ಮಾಡೋದು, ಒಂದು ರೌಂಡು ಹೆಚ್ಚಿಗೆ ವಾಕ್ ಮಾಡಿ. ಮೆಡಿಟೇಷನ್ ಕೂಡ ಮಾಡಿದ್ರೆ ಅದ್ರ ಜೊತೆಗೆ ಸೊ ಹೆಲ್ತ್ ಇಶ್ಯೂಸು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಮನಿನಲ್ಲಿ ನಿಮಗೆ ಅಂಥ ಹೈಯೂ ಇರಲ್ಲ, ಲೋನು ಇರೋದಿಲ್ಲ, ಮೀಡಿಯಮ್ ಸಕ್ಸಸ್ ಇರುತ್ತೆ. ಸೊ ಮನಿ ಪ್ರಾಬ್ಲಮ್ ಆದರೂ ಆಗ್ಬೋದು ಒಂದು ತಿಂಗಳು. ಸ್ವಲ್ಪ ಖರ್ಚಿನ ಬಗ್ಗೆ ಹಿಡ್ತಾ ಇಟ್ಕೊಳ್ಳಿ. ಸೊ ಇಷ್ಟ ಆಯಿತು ಮಿಥುನ ಲಗ್ನದವ್ರಿಗೆ. ಇನ್ನು ಕರ್ಕಟಕ ಲಗ್ನದವ್ರಿಗೆ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿದೆ. ಜಾಬಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಬಿಸ್ನೆಸ್ಸಲ್ಲಿರೋರ್ಗೂ ತುಂಬ ಚೆನ್ನಾಗಿದೆ. ಅವರಿಗೆ ಪ್ರಾಫಿಟ್ಗಳು ಬರುತ್ತೆ. ಸ್ಪೆಷಲಿ ಈ ಓವರ್ಸೀಸ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಕೆಲವರು, ಈ ಕರ್ಕಟಕ ಲಗ್ನದವರು. ಸೊ ಅದು ವಾಟರ್ ರಿಲೇಟೆಡ್ ರಾಶಿ, ಅದರಿಂದ ರಾಶಿ ಲಗ್ನ, ಅದರಿಂದ ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋರಿಗೆ ಸೊ ಒಳ್ಳೆ ಪ್ರಾಫಿಟ್ ಬರುತ್ತೆ. ಸೊ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಯಾರು ಇರ್ತಾರೆ ಅವ್ರಿಗೂ ಒಳ್ಳೆ ಪ್ರಾಫಿಟ್ ಬರುತ್ತೆ. ಸೊ ಮ್ಯಾರೇಜ್ ಚೆನ್ನಾಗಿದೆ, ಮ್ಯಾರಿಡ್ ಕಪಲ್ಗೆ ಯಾವುದೇ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಹಾಗೂ ಯಾರ ಹೊಸ್ದಾಗಿ ಮ್ಯಾರೇಜ್ ಪ್ರಪೋಸಲ್ ಇತ್ತು ಅಂತಂತಂದರೆ ಕರ್ಕಟಕ ಲಗ್ನದವ್ರಿಗೆ ಮಾತ್ರ ಅವ್ರಿಗೆ ಮ್ಯಾರೇಜು ಸಕ್ಸಸ್ ಆಗುತ್ತೆ. ಸೊ ಆರೋಗ್ಯ ಚೆನ್ನಾಗಿರುತ್ತೆ, ಮನಿ ಫ್ಲೋ ಚೆನ್ನಾಗಿರುತ್ತೆ, ಇನ್ಫ್ಲೋನು ಚೆನ್ನಾಗಿರುತ್ತೆ. ಸೊ ಹೈ ಕೆಲವು ಸ್ವಲ್ಪ ಶ್ರಮ ಬಿತ್ತು ಅಂತಂದರೆ ಹೈ ಪ್ರಾಫಿಟ್ ಮಾಡ್ಕೊಳ್ಳೋರು ಇದ್ದಾರೆ, ಬಿಸ್ನೆಸ್ಸಲ್ಲಿ ಮಾಡ್ಕೋಬಹುದು. ಸೊ ಮನಿ ಫ್ಲೋ ಚೆನ್ನಾಗಿದೆ ಕರ್ಕಟಕ ಲಗ್ನದವ್ರಿಗೆ. ಇನ್ನು ನೆಕ್ಸ್ಟು ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ, ನೇಮು ಫೇಮು ಬರೋ ಅಂಥದ್ದಿದೆ ಸ್ಟೂಡೆಂಟ್ಸ್ಗೆ. ಜಾಬಲ್ಲಿ ಯಾರಾದರೂ ಪ್ರಮೋಷನ್ಗೆ ಟ್ರೈ ಮಾಡ್ತಾ ಇದ್ರೆ ಅವ್ರಿಗೆ ಪ್ರಮೋಷನ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ನಿಮಗೆ ಒಳ್ಳೆ ಸ್ವಲ್ಪ ಎಫರ್ಟ್ ಹಾಕ್ತಾರೆ, ನಿಮಗೆ ಒಳ್ಳೆ ಹೆಸರು, ಪ್ರಾಫಿಟ್ಟು, ನೇಮು ಫೇಮು ಎಲ್ಲ ಬರುತ್ತೆ, ಸಕ್ಸಸ್ ಆಗುತ್ತೆ. ಸೊ ಮ್ಯಾರೇಜಲ್ಲಿ ದಯವಿಟ್ಟು ಕಪಲ್ಸಲ್ಲಿ ಈಗೋ ಪ್ರಾಬ್ಲಮ್ ಬರ್ಸ್ಕೋಬೇಡಿ. ಈಗೋ ಪ್ರಾಬ್ಲಮ್ ದಶಾ ಭುಕ್ತಿ ಅಂತರ್ಭುಕ್ತಿ ಏನಾನ ನಡೀತಾ ಇದ್ರೆ ಇಬ್ಬರಲ್ಲೊಬ್ರಿಗೆ ಯಾರಿಗಾನ ಈಗೋ ಬಂತು ಅಂತಂತಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಒಂದು ತಿಂಗಳು ಅಷ್ಟೇ, ಆಮೇಲೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಸ್ವಲ್ಪ ನಿಮಗೆ ಸಮಸ್ಯೆ ಆಗೋದಿಲ್ಲ. ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ ಇರೋರಿಗೆ ಸ್ವಲ್ಪ ನೋಡ್ಕೋಬೇಕು. ಸೊ ಲಾಂಗ್ ಟರ್ಮ್ ಡಿಸೀಸ್ ಇರೋರಿಗೆ ಇದು ಫೈರಿ ಪ್ಲಾನೆಟ್ ಆದ್ದರಿಂದ ಒಂಚೂರು ಹೀಟ್ ರಿಲೇಟೆಡ್ ಆಗಲಿ, ಲಾಂಗ್ ಟರ್ಮ್ ಡಿಸೀಸಲ್ಲಿ ಇರೋರು ಇದ್ದರೆ ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಕೊಡಿ. ಸೊ ಇನ್ನು ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ ಈ ಮೆಡಿಕಲ್ಲು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋರಿಗೆ ಎಲ್ಲರಿಗೂ ಸಕ್ಸಸ್ ಆಗುತ್ತೆ. ಸೊ ಈಗ ಮತ್ತೆ ಏನೋ ಇದು ಸಿಗುತ್ತೆ, ಎಕ್ಸಾಮ್ ಏನೋ ಅನೌನ್ಸ್ ಮಾಡಿದ್ದಾರೆ. ಸೊ ಚಾನ್ಸಸ್ ಜಾಸ್ತಿ ಇದೆ ತುಂಬ ಸ್ಟೂಡೆಂಟ್ಸ್ಗೆ. ಯಾರು ಹಿಂದಿನ ಎಕ್ಸಾಮಲ್ಲಿ ಚೆನ್ನಾಗಿ ಬರೀದಿದ್ದವರು ಈ ಸೂರ್ಯ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಅವ್ರಿಗೆ ಖಂಡಿತ ಮೆಡಿಕಲ್ಲು ಇಂಜಿನಿಯರಿಂಗ್ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು ಸ್ವಲ್ಪ ಎಫರ್ಟ್ ಹಾಕಲೇಬೇಕು ಎಲ್ಲದಕ್ಕೂ. ಭಾಗ್ಯ ನಮ್ಗೆ ಸಿಗಬೇಕು ಅಂತಂತಂದರೆ
ನಮ್ಮಲ್ಲೂ ಎಫರ್ಟ್ ಇದ್ರೇನೆ ಲಕ್ ಬೇಕು ಅಂತಂದ್ರೆ ಎಫರ್ಟ್ ಹಾಕ್ಲೇಬೇಕು. ಸೊ ಎಫರ್ಟ್ ಆಗಿದ ತಕ್ಷಣ ಲಕ್ ಆಟೋಮೆಟಿಕ್ ಆಗಿ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಸೊ ಜಾಬಲ್ಲಿ ಏನಾದರೂ ಯಾರಾದ್ರು ಟ್ರಾನ್ಸ್ಫರ್ ನೋಡ್ತಾ ಇದ್ರೆ ಈ ಗೌರ್ಮೆಂಟ್ ಅಲ್ಲಿ ಅಥವಾ ಈ ಗೌರ್ಮೆಂಟ್ ಜಾಬಲ್ಲಿ ಇರೋರು ಯಾರಾದರೂ ಟ್ರಾನ್ಸ್ಫರ್ ಏನಾದ್ರು ನೋಡಿ ತುಂಬ ಲಾಂಗ್ ಟರ್ಮ್ ಇಂದ ಏನಾದರೂ ಅವರು ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಜಾಬಲ್ಲಿ ಟ್ರಾನ್ಸ್ಫರಲ್ಲಿ ಸಕ್ಸಸ್ ಆಗುತ್ತೆ. ಸೊ ಬಿಸ್ನೆಸ್ಸಲ್ಲಿ ಓವರ್ಸೀಸ್ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಸೊ ನಾರ್ಮಲ್ ಬಿಸ್ನೆಸ್ ಮಾಡೋರಿಗೆ ಏನಂತ ಪ್ರಾಫಿಟ್ ಇಲ್ಲ, ಕೆಲವು ಕಡೆ ಲಾಸ್ ಆಗೋ ಚಾನ್ಸಸ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಮ್ಯಾರೇಜಲ್ಲಿ ಈ ಎಲ್ಡರ್ಸ್ ಇಂಟರ್ಫಿಯರ್ ಆಗೋ ಮ್ಯಾರೇಜಸಲ್ಲಿ ಸ್ವಲ್ಪ ಈಗೋ ಇಶ್ಯೂ ಬಂದು ಸ್ವಲ್ಪ ಸಮಸ್ಯೆ ಆಗ್ಬೋದು, ಅದ್ರ ಬಗ್ಗೆ ಗಮನ ಕೊಡಿ. ಸೊ ಇನ್ನು ನೆಕ್ಸ್ಟು ಆಲ್ರೆಡಿ ಮ್ಯಾರಿಡ್ ಆಗಿರೋ ಕಪಲ್ಸು ಚೆನ್ನಾಗಿರ್ತಾರೆ, ಸೊ ಪ್ರಾಬ್ಲಮ್ ಇಲ್ಲ. ಸೊ ಹೆಲ್ತು ಸಮಸ್ಯೆ ಇಲ್ಲ ಕನ್ಯಾ ಲಗ್ನದವ್ರಿಗೆ. ಇನ್ನು ತುಲಾ ಲಗ್ನದ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸಿಚುವೇಶನ್ನು ಒಂಚೂರು ಬ್ಯಾಡ್ ಆಗಿರುತ್ತೆ. ಸೊ ಈ ಯಾವ್ದಾನ ಈ ಅಡಿಕ್ಷನ್ಗೆ ಕೆಲವರು ಹೋಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಯಾರ ಮಕ್ಕಳಿಗೆ ನಿಮ್ಮ ಮಕ್ಕಳಲ್ಲಿ ಯಾರಿಗಾನ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಏನಾದರೂ ಸೂರ್ಯ ನಡೀತಾ ಇದ್ರೆ ಒಂಚೂರು ಗಮನ ಕೊಡಿ, 1 ತಿಂಗಳು ಅಷ್ಟೇ. ಆದರೆ ನೀವು ಕಂಡಿಡ್ಕೊಂಡು ನೀವು ತಿಳಿ ಹೇಳಿದ್ರೆ ದೇ ವಿಲ್ ಗೆಟ್ ಬ್ಯಾಕ್ ಸಕ್ಸಸ್ಫುಲ್ ಆಗಿ, ದೇ ವಿಲ್ ಗೆಟ್ ಬ್ಯಾಕು. ಅದು ಕಂಟಿನ್ಯೂಟಿ ಇರೋದಿಲ್ಲ. ಸೊ ಲರ್ನಿಂಗ್ ಕಡೆ ಅವರು ಗಮನ ಕೊಡ್ತಾರೆ. ಸೊ ಅದನ್ನ ಮಾತ್ರ ನಿಮ್ಮ ಮಕ್ಕಳಲ್ಲಿ ಯಾರಿಗಾನ ಸೂರ್ಯ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರು ಮಕ್ಕಳ ಮೇಲೆ ಸ್ವಲ್ಪ ಗಮನ ಕೊಡಿ. ಇನ್ನು ಜಾಬು ಅಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ, ಆದರೆ ಕಷ್ಟದಿಂದ ಸಕ್ಸಸ್ ಸಿಗುತ್ತೆ ಜಾಬಲ್ಲಿ. ಸೊ ಟ್ರೈ ಮಾಡಿ ಯಾವ್ದಾನ ಒಂದು ಟಾರ್ಗೆಟ್ ರೀಚ್ ಆಗಬೇಕು ಅಥವಾ ಇಂಥ ಜಾಬೇ ಬೇಕು ಅಂತಂತಂದರೆ ಸ್ವಲ್ಪ ಕಷ್ಟದಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ಮ್ಯಾರೇಜಲ್ಲಿ ಮ್ಯಾರಿಡ್ ಕಪಲ್ಸಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ, ಹಾಗೂ ಸ್ವಲ್ಪ ಇದು ಒಬ್ಬರ ಮೇಲೆ ಒಬ್ಬರು ಅಪವಾದನೆಗಳು ಹಾಕೊಳ್ಳೋದಿರುತ್ತೆ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾರಿಗಾನ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಯಾರಾದರೂ ಒಬ್ಬರು ಸೈಲೆಂಟ್ ಆಗಿಬಿಡಿ. ಸೊ ಟೈಮ್ ಬೀಯಿಂಗ್ ಒಂದು 15-20 ಡೇಸ್ ಆದಮೇಲೆಲ್ಲ ಕಮ್ಮಿ ಆಗುತ್ತೆ, ಸರಿ ಹೋಗುತ್ತೆ. ಸೊ ಇನ್ನು ಹೆಲ್ತ್ ಏನಾದರೂ ಯಾರಿಗಾನ ಆಪ್ರೇಷನ್ ಆಗೋ ಅಂಥ ಸಿಚುವೇಶನ್ ಇರೋರಿಗೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ, ಅಂಥವ್ರಿಗೆ ಸಕ್ಸಸ್ ಆಗುತ್ತೆ. ಹೆಲ್ತ್ ಇಶ್ಯೂಸ್ ಇದ್ದು ಅವ್ರಿಗೆ ಯಾರಿಗಾನ ಆಪ್ರೇಷನ್ ಆಗೋ ಅಂಥದ್ದಿದ್ರೆ ಈ ಸೂರ್ಯ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರಿಗೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ. ಸೊ ಓವರ್ ಆಲ್ ಮನಿ ಮ್ಯಾಟ್ರ್ನಲ್ಲಿ ನಿಮಗೆ ವೆರಿ ಹೈಯೂ ಇಲ್ಲ, ಲೋನು ಇಲ್ಲ, ಮೀಡಿಯಮಲ್ಲಿ ಇರುತ್ತೆ. ಸೊ ಇನ್ನು ವೃಶ್ಚಿಕ ಲಗ್ನ ಸ್ಟೂಡೆಂಟ್ಸ್ಗೆ ಟೀಚರ್ಸಿಂದ ಅವರ ಸಹಪಾಠಿಗಳಿಂದ ತುಂಬ ಸಪೋರ್ಟ್ ಸಿಗುತ್ತೆ ಒಬ್ರಿಗೊಬ್ರು. ಸೊ ಸ್ಟೂಡೆಂಟ್ ಅವ್ರಿಗೆ ಏನು ಸಮಸ್ಯೆ ಇಲ್ಲ ವೃಶ್ಚಿಕ ರಾಶಿಯವ್ರಿಗೆ. ಸೊ ಇನ್ನು ನೆಕ್ಸ್ಟು ಬಿಸ್ನೆಸ್ಸಲ್ಲಿ ಚೆನ್ನಾಗಿರುತ್ತೆ, ಜಾಬಲ್ಲಿ ಚೆನ್ನಾಗಿರುತ್ತೆ. ಮದುವೆನಲ್ಲಿ ಮಾತ್ರ ಒಂಚೂರು ಈಗೋ ಬರ್ಸ್ಕೊಬೇಡಿ. ಮದುವೆನಲ್ಲಿ ಮಾತ್ರ ಸ್ವಲ್ಪ ಆಲ್ರೆಡಿ ಮದುವೆ ಆಗಿರೋರು ಮ್ಯಾರಿಡ್ ಕಪಲ್ಗೆ ಹೇಳ್ತಾ ಇದ್ದೀನಿ, ಈಗೋ ಬರ್ಸ್ಕೊಬೇಡಿ. ಬಟ್ ತುಂಬ ಅತಿಯಾಗಿ ಏನು ಸಮಸ್ಯೆ ಆಗೋದಿಲ್ಲ ಮ್ಯಾರಿಡ್ ಕಪಲ್ಸ್ಗೆ. ಸೊ ಬೇರೆ ಲಗ್ನದ ಕೆಲವೊಂದು ಹೇಳೋದ್ನಲ್ಲ ನೋಡ್ಕೊಳ್ಳಿ, ಸ್ವಲ್ಪ ಶಾಂತವಾಗಿರಿ ಅಂತ. ಇದರಲ್ಲಿ ಏನೂ ಇಲ್ಲ, ಸ್ವಲ್ಪ ಲೈಟಾಗಿ ಏನೋ ಮಾತು ಮಧ್ಯದಲ್ಲಿ ಸ್ವಲ್ಪ ಈಗೋ ಬರ್ಸ್ಕೊಳ್ಬೋದು. ಯಾರಾದರೂ ಒಬ್ಬರು ಅದನ್ನು ಬಿಟ್ಬಿಡಿ. ಸೊ ಅದನ್ನು ಜಾಸ್ತಿ ತುಂಬ ಹೈ ಲೆವೆಲ್ಗೆ ತೊಗೊಂಡೋಗಕ್ಕೆ ಹೋಗ್ಬೇಡಿ. ಲೈಫ್ ಟೈಮ್ ಡಿಸೀಸ್ ಏನಾದರೂ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಸೊ ಲೈಫ್ ಟೈಮ್ ಇರೋರಿಗೆ ಲೈಫ್ ಟೈಮ್ ಡಿಸೀಸ್ ಅಂತಂದರೆ ಆಲ್ರೆಡಿ 5-10 ಇಯರ್ಸಿಂದ ಒಂದು ಪರ್ಟಿಕ್ಯುಲರ್ ಡಿಸೀಸಿಂದ ಹೇಳ್ತಾ ಇರೋದು ನಾನು. ಸೊ ಅವ್ರಿಗೆ ಸ್ವಲ್ಪ ಉಲ್ಬಣ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಧನುರ್ಲಗ್ನ. ಸೊ ಧನುರ್ಲಗ್ನದ ಸ್ಟೂಡೆಂಟ್ಸ್ಗೆ ಲೇಜಿನೆಸ್ಸು ಸ್ವಲ್ಪ ಲೇಜಿನೆಸ್ ಬರುತ್ತೆ. ಮನೇಲಿರೋ ಪೇರೆಂಟ್ಸು ದಯವಿಟ್ಟು ಅವರಿಗೆ
ಬೈಯೋದ್ ಬದಲು ಈ ದೃಷ್ಟಿ ತೆಗಿಯೋದು, ಅಥವಾ ಅವ್ರಿಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋ ಮೋಟಿವೇಶನ್ ಮಾಡೋದು, ಸ್ವಲ್ಪ ಕೆಲ್ಸಗಳು ಮಾಡಿಸ್ಕೊಳ್ಳೋದು, ಮನೆ ಕೆಲ್ಸಗಳು ಮಾಡಿಸ್ಕೊಳ್ಳೋದು ಮಾಡಿ ಸ್ವಲ್ಪ ಲೇಜಿನೆಸ್ ಅಷ್ಟೇ. ಬರೀ ಭುಕ್ತಿ, ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರೋರು ಮಾತ್ರನೇ ಅನ್ವಯಿಸೋದು, ಎಲ್ರಿಗೂ ಅಲ್ಲ. ಸೊ ಚೇಂಜ್ ಆಫ್ ಜಾಬಲ್ಲಿ ಯಾರಾದರೂ ಪ್ರಯತ್ನ ಮಾಡ್ತಿದ್ರೆ ಜಾಬ್ ಚೇಂಜ್ ಮಾಡಬೇಕು ಅಂತ, ಅವ್ರಿಗೆ ಸಕ್ಸಸ್ ಆಗುತ್ತೆ. ಬಿಸ್ನೆಸ್ಸಲ್ಲಿ 50-50, ಇಲ್ಲ ಕಂಪ್ಲೀಟಾಗಿ ಲಾಸು ಇಲ್ಲ, ಇಲ್ಲ ಹೈ ಪರ್ಸೆಂಟೇಜ್ ಆಗಿ ಪ್ರಾಫಿಟ್ಟು ಇಲ್ಲ, ಆ ಥರ ಬಿಸ್ನೆಸ್ ಅವ್ರಿಗೆ. ಸೊ ಇನ್ನು ಮ್ಯಾರೇಜಲ್ಲಿ ಮನಿ ಮ್ಯಾಟ್ರ್ನಲ್ಲಿ ಏನಾದರೂ ಮ್ಯಾರಿಡ್ ಕಪಲ್ಸ್ಗೆ ಮನಿ ಮ್ಯಾಟ್ರ್ನಲ್ಲಿ ಏನಾದರೂ ಜಗಳಗಳಾಗ್ಬೋದು. ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ನಡೀತಾ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಕಂಟ್ರೋಲ್ ಮಾಡ್ಕೊಳ್ಳಿ. ಮ್ಯಾರೇಜಲ್ಲಿ ಮ್ಯಾರಿಡ್ ಕಪಲ್ಸ್, ಆಲ್ರೆಡಿ ಮ್ಯಾರಿಡ್ ಕಪಲ್ಸ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದು ಅತಿಯಾಗಿ ದೊಡ್ಡದು ಮಾಡ್ಕೊಂಡ್ರೆ ಇದು ಆ್ಯಕ್ಚುಲಿ ಇದು ಫೈರಿ ಪ್ಲಾನೆಟ್ ಆದ್ರಿಂದ ಸೊ ಯಾರಿಗೆ ಆಪೋಸಿಟಲ್ಲಿ ಇರೋರು ಸ್ವಲ್ಪ ರೈಸ್ ಆಗ್ತಾರೆ, ಇನ್ನೊಬ್ರು ಸ್ವಲ್ಪ ಸೈಲೆಂಟ್ ಆಯ್ತು ಅಂತಂತಂದ್ರೆ ಸ್ವಲ್ಪ ಅಲ್ಲಿ ನಿಮಗೆ ಕಮ್ಮಿ ಎಫೆಕ್ಟ್ ಆಗುತ್ತೆ. ನೀನು ಎಷ್ಟು ನಾನು ಅಷ್ಟೇ ಅನ್ನೋ ಥರ ಇಬ್ರು ಒಬ್ರಿಗೊಬ್ರು ನಿಂತ್ಕೊಂಡ್ಬಿಟ್ರೆ ಈ ಮದುವೆನಲ್ಲಿ ಸ್ವಲ್ಪ ಅದು ಉಳಿಯೋದು ಕಷ್ಟ ಆಗುತ್ತೆ. ಸೊ ಇಂಥ ಪರಿಸ್ಥಿತಿಗಳಲ್ಲಿ ನೀವು ಅದನ್ನ ನೋಡ್ಕೋಬೇಕು. ಸೊ ನೀವು ದಶಾಭುಕ್ತಿ ಅಂತರ್ಭುಕ್ತಿ ಈ ಥರ ನಡೀತಾ ಇರಬೇಕಾದ್ರೆ ಒಂಚೂರು ನೋಡಿಕೊಂಡು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡ್ರೆ ಅಷ್ಟು ಲೆವೆಲ್ಗೆಲ್ಲ ಹೋಗೋದಿಲ್ಲ. ಸೊ ಯಾಕಂತಂದರೆ ಅದು ಸಣ್ಣ ಪುಟ್ಟ ರೀಸನ್ಸೇ ದೊಡ್ಡದಾಗಿ ಆಗಿ ಅದು ಒಂದು ಡೈವರ್ಸ್ ಲೆವೆಲ್ವರೆಗೂ ಹೋಗುವಂಥ ಚಾನ್ಸಸ್ಸು ಜಾಸ್ತಿ. ಸೊ ಇನ್ನು ಹೆಲ್ತ್ ಇಶ್ಯೂಸ್ ಬಂತಂತಂದರೆ ಮೇಜರ್ ಸಮಸ್ಯೆ ಯಾವುದೂ ಇಲ್ಲ ಹೆಲ್ತ್ ಇಶ್ಯೂಸಲ್ಲಿ. ಸೊ ಮೇಜರಾಗಿ ಏನೂ ನಿಮಗೆ ಹೆಲ್ತ್ ಇಶ್ಯೂಸ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಿ. ನೀವು ಯೋಗ ಮಾಡ್ತಾ ಇರೋರು ಯಾರಾದರೂ ಇದ್ದರೆ ಈ ಧನುರ್ ಲಗ್ನದವರು, ಸೊ ಅವರಿಗೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ, ಹೆಲ್ತ್ ಇಶ್ಯೂಸು ಮೀಡಿಯಮ್ ಆಗಿರುತ್ತೆ. ಸೊ ಇನ್ನು ಮಕರ ಲಗ್ನದ ಸ್ಟೂಡೆಂಟ್ಸ್ಗೆ ಏನೋ ಮಾಡ್ತೀವಿ ಅಂತ ಹೋಗ್ತಾರೆ, ಕನ್ಫ್ಯೂಷನ್ಗೆ ಬಿದ್ದೋಗ್ಬಿಡ್ತಾರೆ. ಈ ಸಬ್ಜೆಕ್ಟ್ ತಗೊಳ್ಳೋದಾ ಆ ಸಬ್ಜೆಕ್ಟ್ ತಗೊಳ್ಳೋದಾ ಅನ್ನೋದು, ಆಮೇಲೆ ಅದು ಸಕ್ಸಸ್ ಆಗಿಲ್ಲ ಅಂತಂತಂದರೆ ಫೀಲ್ ಮಾಡ್ಕೊಬಿಡೋದು. ಸೊ ನನಗೆ ಬೇಡ ಅನ್ನೋ ಒಂದು ಮೆಂಟಾಲಿಟಿಗೆ ಬಂದ್ಬಿಡೋದು. ಸೊ ಜಾಬಲ್ಲಿ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ, ಕೆಲವ್ರಿಗೆ ಜಾಬ್ ಲಾಸ್ ಆಗೋಂಥದ್ದು ಇರುತ್ತೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಈ ಮಕರ ಲಗ್ನದವ್ರಿಗೆ. ಮ್ಯಾರೇಜಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ, ಯಾವುದೇ ಥರದ್ದು ಹೈಯೂ ಇಲ್ಲ, ಲೆವೆಲ್ಲು ಜಗಳನೂ ಇಲ್ಲ, ಲೋ ಲೆವೆಲ್ ಜಗಳನೂ ಇಲ್ಲ. ಸೊ ಮ್ಯಾರೇಜಲ್ಲಿ ಈ ಲವ್ ಮ್ಯಾರೇಜ್ ಆಗಿರೋರ್ಗಂತೂ ಏನಂತ ಹೈ ಎಫೆಕ್ಟ್ ಆಗುತ್ತೆ ಅನ್ನೋದು ಯಾವುದೂ ಇಲ್ಲ. ಇನ್ನು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರು ಸ್ವಲ್ಪ ಕೂಲಾಗಿರೋದು ಪ್ರಯತ್ನ ಮಾಡಿ. ಈಗ ಏನಾದರೂ ಇನ್ನೂ ಲವ್ನಲ್ಲಿರೋರು ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಕು ಅನ್ನೋರು ಸ್ವಲ್ಪ ಮುಂದಕ್ಕೆ ಹಾಕ್ಕೊಳ್ಳಿ. ಸೊ ಹೆಲ್ತ್ ಏನು ಅಂತ ಪ್ರಾಬ್ಲಮ್ ಇಲ್ಲ ಮಕರ ಲಗ್ನದವ್ರಿಗೆ. ಮನಿ ಪ್ರಾಬ್ಲಮ್ ಒಂಚೂರು ಆಗಬಹುದು, ಸ್ವಲ್ಪ ಖರ್ಚು ಮಾಡ್ಬೇಕಂತಂದರೆ ಯೋಚನೆ ಮಾಡಿ ಖರ್ಚು ಮಾಡಿ. ಸೊ ಇನ್ನು ಕುಂಭ ಲಗ್ನದವರು, ಸೊ ಕುಂಭ ಲಗ್ನದವರು ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿದೆ. ಆದರೆ ಜಾಬ್ ಮಾಡೋರಿಗೆ ಲೇಜಿನೆಸ್ಸು, ಬಿಸ್ನೆಸ್ಸಲ್ಲಿ ಸ್ವಲ್ಪ ಪ್ರಾಫಿಟ್ ಲೆಸ್ಸು ಕಮ್ಮಿ ಇರುತ್ತೆ. ಈ ಎಂಗೇಜ್ಮೆಂಟು ಏನಾದರೂ ಆಗಿರೋರು ಮಾತಿನ ಚಕಮಕಿನಲ್ಲಿ ಏನಾದರೂ ಇದು ಮಾಡ್ಕೊಂಬಿಡ್ಬೋದು, ಕ್ಯಾನ್ಸಲ್ ಮಾಡ್ಕೊಬಿಡ್ಬೋದು. ಸೊ ಅದಕ್ಕೆ ಮಾತಾಡೋಕ್ಕೆ ಜಾಸ್ತಿ ಎಕ್ಸ್ಟ್ರಾ ಅದು ಇದು ಮಾತಾಡೋಕ್ಕೆಲ್ಲ ಹೋಗಕ್ಕೆ ಹೋಗಬೇಡಿ, ಯೋಚನೆ ಮಾಡಿ ಮಾತಾಡಿ. ಸೊ ಈ ಮದುವೆ ಆಗಿರೋರು, ಆಲ್ರೆಡಿ ಮದುವೆ ಆಗಿರೋರು ಏನೋ ಸಣ್ಣ ಪುಟ್ಟಕ್ಕೆ ಬೇಜಾರು ಮಾಡ್ಕೊಂಬಿಡ್ತೀರಾ. ಸೊ ಸಣ್ಣ ಪುಟ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ವಿಶಾಲ ಮನೋಭಾವದಿಂದ ಇರಿ. ಯಾಕಂತಂದರೆ ಸಣ್ಣ ಪುಟ್ಟಕ್ಕೆ ಬೇಜಾರು ಮಾಡಿಕೊಂಡು ಲಾಸ್ ಆಫ್ ಲವ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೆಲ್ತ್ ಸ್ವಲ್ಪ ಮೈನರ್ ಇಶ್ಯೂಸ್ ಇರುತ್ತೆ, ಮೇಜರ್ ಯಾವುದೂ ಇರೋದಿಲ್ಲ. ಬಟ್ ಈ ಕುಂಭ ಲಗ್ನದವ್ರಿಗೂ ಏನಾದರೂ ಈ ಪ್ರಾಪರ್ಟಿ ತಗೋಬೇಕು ಅಂತ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡ್ತಾ ಇರೋರು ಈ ಟೈಮ್ನಲ್ಲಿ ಏನಾದರೂ ಡಿಸಿಷನ್ಸ್ ತೊಗೊಂಡಿದ್ರೆ ಕರೆಕ್ಟಾದ ಟೈಮು ಅಂತ ಹೇಳ್ಬೋದು.
ಕುಂಭ ಲಗ್ನದವ್ರಿಗೆ ಈ ಪ್ರಾಪರ್ಟಿ ಏನಾದರೂ ಫಸ್ಟಿಂದ ನೋಡ್ಕೊಂಡು ಬಂದಿರೋರು ಈ ಟೈಮಲ್ಲಿ ನಿಮಗೆ ಡಿಸಿಷನ್ ಅದು ತಗೋಬೇಕು ಅನ್ನೋ ಒಂದು ಡಿಸಿಷನ್ ಬಂತು ಅಂತಂದ್ರೆ ಅದು ಕರೆಕ್ಟ್ ಡಿಸಿಷನ್ ಅಂತಾನೆ ಅರ್ಥ, ಅದು ಟೈಮ್ ಸರಿಯಾಗಿದೆ ಅಂತಾನು ಅರ್ಥ. ಸೊ ಇನ್ನು ಮೀನ ಲಗ್ನದವ್ರಿಗೆ ಸ್ಟೂಡೆಂಟ್ಸ್ಗೆ ಓದೋ ವಿಚಾರದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಡಿಬೇಟ್ ಮಾಡೋದು ಆ ಥರ ಈ ಹಿಸ್ಟ್ರಿ ಸ್ಟೂಡೆಂಟ್ಸಲ್ಲಿ ಕೆಲವರೆಲ್ಲ ಡಿಬೇಟ್ ಈ ಜರ್ನಲಿಸಮ್ ಮಾಡ್ತಾ ಇರೋರೆಲ್ಲರಿಗೂ ಈ 3ನೇ ಮನೆ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತಂತಂದರೆ ಅವರೆಲ್ಲ ಈ ಮಾತಿನ ಡಿಬೇಟಲ್ಲೆಲ್ಲ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಇನ್ನು ಕೆಲವರು ಅದು ಬಿಟ್ಟು ಜನರಲ್ ಆಗಿ ಸ್ಟಡೀಸ್ ಮಾಡ್ತಾ ಇರೋರಿಗೆ ಸ್ವಲ್ಪ ಒಂದು 15-20 ದಿನ ದೇ ವಿಲ್ ಗೆಟ್ ಬ್ಯಾಕ್. ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಮಾತ್ರ ದೇ ವಿಲ್ ಗೆಟ್ ಬ್ಯಾಕ್. ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ತೋರಿಸ್ತಾರೆ. ಈ ಜಾಬಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಬೀಳ್ಬೇಕಾಗುತ್ತೆ ಕೆಲಸ ಮಾಡ್ತಾ ಇರೋರಿಗೆ, ಆಲ್ರೆಡಿ ಕೆಲಸ ಮಾಡ್ತಾ ಇರೋರಿಗೆ. ಆದರೆ ಈ ಕಮಿಷನ್ ಬೇಸ್ ಬಿಸ್ನೆಸ್ ಮಾಡೋರಿಗೆ ಹಾಗೂ ಈ ಸೇಲ್ಸ್ ಅಲ್ಲಿರೋರಿಗೆ ಬಿಸ್ನೆಸ್ಸು, ಈ ಸೇಲ್ಸ್ ಬಿಸ್ನೆಸ್ ಮಾಡೋರಿಗೆ ಎಲ್ಲ ಪ್ರಾಫಿಟ್ ಚೆನ್ನಾಗಿದೆ, ಒಳ್ಳೆ ಪ್ರಾಫಿಟ್ ಮಾಡ್ತಾರೆ ಈ ಮೀನ ಲಗ್ನದವರು. ಮ್ಯಾರೇಜು ನ್ಯೂ ಪ್ರಪೋಸಲ್ ಏನಾದರೂ ಬಂದಿದ್ರೆ ಅದನ್ನು ದಯವಿಟ್ಟು ಮುಂದಕ್ಕೆ ಹಾಕೊಳ್ಳಿ. ಜೂನ್ 15ವರೆಗೂ ಬೇಡ, ಸೊ ಮುಂದಕ್ಕೆ ಹಾಕೊಳ್ಳಿ. ಈ ಆರೋಗ್ಯ ಹೆಲ್ತ್ ಇಶ್ಯೂಸ್ಗೆ ಎಕ್ಸಸೈಸ್ ಮಾಡಿದ್ರೆ ಸ್ವಲ್ಪ ನಿಮಗೆ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಇಲ್ಲ ಅಂತಂತಂದರೆ ಮೈನರ್ ಹೆಲ್ತ್ ಇಶ್ಯೂಸ್ ಆಗೇ ಆಗುತ್ತೆ. ಫ್ರೆಂಡ್ಸ್, ದಯವಿಟ್ಟು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಅಪ್ರಿಷಿಯೇಟ್ ಮಾಡಿ. ಸೊ ನಾನಿನ್ನು ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗಾದರೂ ಉಪಯೋಗ ಆಗೇ ಆಗುತ್ತೆ. ಸೊ ಹೋಗಿ ತಿಳ್ಕೊಳಕ್ಕಾಗದೇದವರು, ಇಲ್ಲ ಕಾಸು ಕೊಟ್ಟು ತಿಳ್ಕೊಳಕ್ಕಾಗದೇದವರು, ಅವ್ರಿಗೆಲ್ಲರಿಗೂ ಒಂದು ಯೂಸ್ ಆಗುತ್ತೆ. ನಾನು ಬಂದು ಲಗ್ನದ ಪ್ರಕಾರ ಸೈಂಟಿಫಿಕ್ ರೀತಿ ಹೇಳೋದು, ನಾನು ಯಾವುದೇ ಥರದ ಮೂಢನಂಬಿಕೆನಲ್ಲಿ ನಾನು ನಿಮಗೆ ಏನು ಹೇಳೋದಿಲ್ಲ. ಈಗ ಹೇಳಿದ್ನಲ್ಲ, ಈಗ ಅಧಿಕ ಮಾಸದಲ್ಲಿ ಏನು ತಗೋಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ಹೇಳ್ತೀನಿ ಅದು ಮೂಢನಂಬಿಕೆ ಅಂತ. ಸೊ ಪ್ರಪಂಚದಲ್ಲಿ ಏನೇ ಒಂದು ಮಾಡಿದ್ರು ದೇವ್ರು ಮಾಡಿರೋದು. ಸೊ ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇಟ್ಕೋಬಾರ್ದು ಅನ್ನೋದು ನನ್ನ ಭಾವನೆ. ಮತ್ತು ನಾನು ಈ ದೋಷ, ಯಾಕಂತಂದರೆ ನಮ್ಮ ಗುರುಗಳು ಅದೇ ಥರ ಇರೋದು, ಸೊ ನಾವು ಸ್ಟೂಡೆಂಟ್ಸು ಅದೇ ಥರನೇ. ಈ ದೋಷದ ಮೇಲೆ ನಮಗೆ ನಂಬಿಕೆ ಇಲ್ಲ. ಸೊ ಆದ್ದರಿಂದ ಯಾರಿಗಾದರೂ ಒಬ್ರಿಗಾನ ಇದು ಉಪಯೋಗ ಆಗುತ್ತೆ. ಸೊ ನೀವು ಲೈಕ್ ಆದರೂ ಮಾಡಿ, ಶೇರ್ ಆದರೂ ಮಾಡಿ. ಸೊ ನಿಮ್ಗೆ ಏನಾದರೂ ಇನ್ನು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ನಿಮ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇನ್ನೇನಾದರೂ ನಿಮಗೆ ಏನಾದರೂ ಯಾವ್ದಾನ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ. ನಾನು ಅದ್ರ ಬಗ್ಗೆ ಒಂದು ಬೇಕಾದರೆ ಯಾವುದೇ ಒಂದು ಅಸ್ಟ್ರಾಲಜಿನಲ್ಲಿ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅಂತಂತಂದರೆ ಕಮೆಂಟಲ್ಲಿ ನನಗೆ ಹಾಕಿ, ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಸೊ ಸರ್ವಜನೋ ಸುಖಿನೋ ಭವಂತು. ಸೊ ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.